ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಈ ಪ್ರೀತಿನೇ ಹಿಂಗೆ ನೋಡಿ ಸ್ವಾಮಿ, ಒಮ್ಮೆ ಲವ್ ಆದ್ರೆ ಮುಗಿತು. ಯಾರ ಮಾತನ್ನ ಕೇಳಲ್ಲ, ಯಾರಿಗೂ ಎದುರಲ್ಲ, ಯಾರು ಬಂದ್ರು ಅಂಚೋಲ್ಲ ಎಂಬಂತೆ ಇಲ್ಲೊಂದು ನವಜೋಡಿ ಪೋಷಕರ ವಿರುದ್ಧದ ನಡುವೆಯೂ ಅಂತರ್ಜಾತಿ ವಿವಾಹವಾಗಿ ಕ್ಯಾಮ್ರಾಗೆ ಫೋಸ್ ಕೊಟ್ಟ ರೀತಿ ಹೀಗಿದೆ. ಉತ್ತರ ಕರ್ನಾಟಕ ಮೂಲದ ಈ ನವ ಜೋಡಿ ಹಲವಾರು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಪ್ರೀತಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈಟ್ಫೀಲ್ಡ್ ಮುರುಗೇಶ್ ಅವರ ನೆರವು ಪಡೆದು ವೈಟ್ಫೀಲ್ಡ್ ವಿಜಯನಗರದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ನಿಂತು ಮದುವೆಯಾಗಿದ್ದಾರೆ. ಇನ್ನು ತಾಳಿ ಕಟ್ಟಿಸಿಕೊಂಡ ಹುಡುಗಿ ಹಾಗೂ ತಾಳಿ ಕಟ್ಟಿದ ಹುಡುಗ ಇಬ್ಬರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರದಕ್ಷಿಣೆಯನ್ನ ಸಲ್ಲಿಸಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಇನ್ನು ಈ ಪ್ರೀತಿಯ ಬಗ್ಗೆ ಈ ನವ ಜೋಡಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಒಮ್ಮೆ ನೋಡಿ. ಸರ್, ನನ್ನ ಹೆಸರು ಬಂದ್ಬಿಟ್ಟು ಮಹಾದೇವ್. ನನ್ನ ಹೆಂಡತಿ ಅವಳ ಹೆಸರು ಬಂದ್ಬಿಟ್ಟು ರಾಧಿಕಾ. ನಮ್ಮ ಊರು ಬಂದ್ಬಿಟ್ಟು ಯಾದಗಿರಿ ಡಿಸ್ಟಿಕ್ ಶಾಪುರ ತಾಲೂಕು. ಅಲ್ಲೇ ಒಂದು ಚಿಕ್ಕ ಹಳ್ಳಿ. ನಾವಿಬ್ಬರು 5-6 ವರ್ಷ ಹಿಂದೆ ಆವಾಗಿಂದನೂ ಪ್ರೀತಿಸ್ತಾ ಇದ್ದೀವಿ. ಕಾಸ್ಟ್ ಬೇರೆ ಆದ ಕಾರಣದಿಂದ ಅವ್ರ ಮನೇಲಿ ಒಪ್ತಾ ಇಲ್ಲ. ಹಂಗಾಗಿ ನಾವಿಬ್ಬರು ಮದುವೆ ಮಾಡ್ಕೊಬೇಕಂತೇಳಿ ಇಲ್ಲಿ ಬಂದಿದ್ದೀವಿ. ಇವಾಗ ಮದುವೆ ಮಾಡ್ಕೊಂಡಿದ್ದೀವಿ. ನಮಗೆ ಇಬ್ರಿಗೂ ಒಂದು ಒಟ್ಟಿಗೆ ಇರೋಕ್ಕೆ ಅವ್ರ ಮನೇಲಿ ಬಿಡ್ತಾಯಿಲ್ಲ. ಕಾರಣ ಏನಂದರೆ ಕಾಸ್ಟು. ಅವ್ರದ್ದು ಕುರುಬ ಸಮುದಾಯ, ನಮ್ಮದು SC ಕಾಸ್ಟು. ಹಂಗಾಗಿ ನಮಗೆ ಒಂದಾಗಿರೋಕ್ಕೆ ಅವ್ರು ಬಿಡ್ತಾಯಿಲ್ಲ. ಅವ್ರ ಮನೆಯವ್ರ ಕಡೆಯಿಂದ ತುಂಬ ತೊಂದರೆ, ಹೆದರಿಕೆ ಬೆದರಿಕೆ ಇವೆಲ್ಲ ಬರ್ತಾಯಿದೆ. ನಿಮ್ಗೆ ಬಿಡಲ್ಲ ಹಂಗೆ ಹಿಂಗೆ. ಮತ್ತು ನಮ್ಮ ಮನೆ ಫ್ಯಾಮಿಲಿಗೂ ಕೂಡ ತೊಂದರೆ ಕೊಡ್ತಾಯಿದ್ದಾರೆ. ನೀವು ಇಲ್ಲಿ ನಮ್ಮ ಮಗಳು ನಮ್ಗೆ ಕಳಿಸ್ಲಿಲ್ಲ ಅಂದರೆ ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಬೆದರಿಕೆ ಮಾಡ್ತಾಯಿದ್ದಾರೆ. ನನ್ನ ಹೆಸರು ರಾಧಿಕಾ. ನಮ್ಮೂರು ಯಾದಗಿರಿ ಡಿಸ್ಟಿಕ್ ಶಾಪುರ. ಯಾರು ಕರೆದಿಲ್ಲ, ಫೋರ್ಸ್ಫುಲ್ಲಿಂದ ಏನು ಯಾರು ಬೆದರಿಕೆಯಾಗಿ ಕರ್ಕೊಂಬಂದಿಲ್ಲ. ನಾನೇ ನನ್ನ ಸ್ವಂತ ಇಚ್ಛೆಯಿಂದ ಬಂದಿದ್ದೀನಿ. ನಾವು ಪ್ರೀತಿಸಿ 5 ವರ್ಷ ಆಯ್ತು ಇವಾಗ ಪ್ರೀತಿಸ್ತಾ ಇದ್ದು. ನಾವೇ ಮದುವೆ ಆಗ್ಬೇಕಂತ ಬಂದಿರೋದು. ಮತ್ತು ನಮ್ಮ ಮನೆಯಲ್ಲಿ ಬೇರೆ ಕಾಸ್ಟ್ ಇರೋದ್ರಿಂದ ವಿರೋಧ ಮಾಡಕತ್ತಾರ. ಮತ್ತು ಜೀವ ಬೆದರಿಕೆ ಹಾಕ್ಯಾರ ಈಗ ನನ್ನ ಗಂಡನ ಮನೆಯವ್ರ ಮೇಲೆ. ಮಹಾದೇವ್ ಮತ್ತು ರಾಧಿಕಾ ಎಂಬವರ ವಿವಾಹ ಇವತ್ತು ವಿಜಯನಗರ ಗ್ರಾಮದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಏನು ವಿವಾಹ ಆಯಿತು. ಒಂದು ವಿಚಾರ ಏನಪ್ಪ ಅಂದರೆ, ಇದು ಮದುವೆ ಅಂದರೆ ಕೋಟ್ಯಾಂತರ ರೂಪಾಯಿ ಏನು ಆಡಂಬರದಿಂದ ಏನು ಒಂದು ಮದುವೆ ಮಾಡ್ತಾರೆ. ಆದರೆ ಇವತ್ತು ಈ ನವ ಜೋಡಿಗಳು ಇವತ್ತು ಅವರ ಒಂದು ಫ್ಯಾಮಿಲಿಗೆ ಭಯ ಬಿದ್ದು ಈ ರೀತಿ ಬಂದು ಮದುವೆ ಮಾಡೋಂಥ ಪರಿಸ್ಥಿತಿ ಬಂದಿದೆ. ವಿಚಾರ ಏನಪ್ಪ ಅಂದರೆ ಜಾತಿ. ಈಗ ಹುಡುಗ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಹುಡುಗಿ ಬಂದು ಕುರುಬ ಸಮುದಾಯದ ನಮ್ಮ ಈ ರಾಧಿಕಾ ಎಂಬ ಹುಡುಗಿ. ಇವರ ಮನೆಯಲ್ಲಿ ಈ SC ಸಮುದಾಯದ ಹುಡುಗನನ್ನು ಮದುವೆ ಮಾಡಲಿಕ್ಕೆ ಅವರು ವಿರೋಧವಾಗಿ ಆ ಹುಡುಗಿಗೆ ತುಂಬ ಮನೆಯಲ್ಲಿ ಕಿರುಕುಳ ಕೊಡ್ತಾಯಿದ್ರು. ಹಂಗಾಗಿ ನಮ್ಮ ಸಂಘಟನೆ ಮುಖಾಂತರ ನಮಗೂ ಸಹಾಯ ಬೇಕು ಅಂತ ಕೇಳಿದಾಗ ನಾವು ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಇವತ್ತು ಈ ಮದುವೆ ಮಾಡಿಸುವಂಥ ಕೆಲಸ ನಾವು ಮಾಡಿದ್ವಿ.